ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಕುಜ ಪರಿವರ್ತನೆ ಆಗ್ತಾ ಇದೆ. ಹಾಗಾದ್ರೆ ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭೋದಯ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಇವತ್ತು ಕುಜನ ಪರಿವರ್ತನೆ ಆಗ್ತಾ ಇದೆ. ಹಾಗಾದರೆ ಈ ದಿನದ ವಿಶೇಷತೆ ಏನು, ಪಂಚಾಂಗ ಏನು ಹೇಳುತ್ತೆ ಅನ್ನೋದನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇ ಚಾತ್ಮವಿದಾಂ ಕೃತುಶ್ಚಯ ಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇ ಕಥಾ ಯಶರಿತೌ ವಾಚನ್ನ ಸತತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ಷಷ್ಠಿ ತಿಥಿ, ಮಖಾ ನಕ್ಷತ್ರ. ಈ ದಿವಸ ಕುಜನ ಪರಿವರ್ತನೆಯನ್ನು ನಾವು ಕಾಣ್ತೀವಿ. ಕುಜನ ಸ್ಥಿತಿ ಇಷ್ಟು ದಿವಸ ಬಲಿಷ್ಠನಾಗಿದ್ದ, ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾ ಇದ್ದ. ಅದು ಮೂಲ ತ್ರಿಕೋಣ ಸ್ಥಾನವೂ ಹೌದು ಮೇಷರಾಶಿ ಕುಜನಿಗೆ. ಹೀಗಾಗಿ ಬಲದ ಮೇಲೆ ಬಲ ಹಾಗಿತ್ತು. ಈ ಹೊತ್ತಿನಿಂದ ಆತ ವೃಷಭ ರಾಶಿ ಶುಕ್ರನ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನ ಮನೆಯಲ್ಲಿ ಕುಜ ಸ್ವಲ್ಪ ಮನಸ್ಸನ್ನು ಚಂಚಲಗೊಳಿಸ್ತಾನೆ. ಮನಸ್ಸು ಒಂದು ದೃಢತೆ ಇರೋದಿಲ್ಲ, ಚಂಚಲವಾಗುತ್ತೆ. ಆ ರೀತಿಯ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ತಾನೆ. ತನ್ನ ಮೂಲಕ ಬೇಡದ ಅಪೇಕ್ಷೆಗಳು, ಆ ಬೇಡದ ಅಪೇಕ್ಷೆಗಳಿಂದ ಮತ್ತೆ ನಮಗೆ ತೊಂದರೆಗಳು ಸಹಜ ಅಲ್ವಾ. ಬೇಡದ ಅಪೇಕ್ಷೆಗಳು ಅಂದರೆ ತೊಂದರೆ ಕಾದಿದೆ ಅಂತಲೇ ಅರ್ಥ. ಇಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಏನು ಹೇಳುತ್ತೆ ಶಾಸ್ತ್ರದಲ್ಲಿ ಅಂದರೆ, ಸ್ತ್ರೀಯರ ಮೇಲೆ ಒಂದು ಹಿಡಿತ ಮನೆಗಳಲ್ಲಿ ನೋಡಿ ಸಾಮಾನ್ಯವಾಗಿ ಪುರುಷರಿಗೆ ಹೆಣ್ಮಕ್ಕಳನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ತನ್ಮೂಲಕ ಅಹಂಕಾರ ವರ್ಧನೆ ಆಗುತ್ತೆ. ಈಗೆಲ್ಲ ಸಮಾನತೆ ಎಲ್ಲಿ ವಸ್ತುತಃ ಅದೆಲ್ಲ ಸುಮ್ಮನೆ ಹಾಗೆ ದಾಖಲಾತಿಗಾಗಿ ಇದೆ ಅಂತ ಅನಿಸುತ್ತೆ. ಹಾಗಾಗಬಾರ್ದು. ಕುಜನ ಪರಿವರ್ತನೆಯಿಂದ ಅಂಥದ್ದೊಂದು ಮನಸ್ಸಿಗೆ ಒಂದು ಬರ್ತದೆ. ಹೀಗಾಗಿ ಅದರ ಕಡೆಗೆ ಒಂದು ಚೌಕಟ್ಟಿರಬೇಕು. ಮತ್ತು ಹೆಣ್ಣುಮಕ್ಕಳಿಗೂ ಅಷ್ಟೇ, ಅದು ವಯಸ್ಸ ಕೆಲವೊಮ್ಮೆ ಹೆಣ್ಣುಮಕ್ಕಳ ಅಧೀನದಲ್ಲಿ ಪುರುಷರೆಲ್ಲ ಒದ್ದಾಡ್ತಿರ್ತಾರೆ. ಮನೆಯಲ್ಲಿ ಯಜಮಾನತಿದೆ ನಡೀತಾ ಇರುತ್ತೆ. ಅದು ಈಗೇನಂತ ಕುಜನ ಬಂದು ಸೇರಿಬಿಟ್ರೆ ನೋಡಿ, ಅಲ್ಲಿ ವಸ್ತುತಃ ಅವನು ಅದು ಸೌಮ್ಯ ರಾಶಿ ವೃಷಭ. ಸೌಮ್ಯ ರಾಶಿಗೆ ಒಬ್ಬ ಉಗ್ರನ ಪ್ರವೇಶವಾದರೆ ಸೌಮ್ಯವಾಗಿದ್ದವರು ಕೂಡ ಕೆರಳು ಬಿಡ್ತಾರೆ. ಹಾಗಾಗುವ ಸಾಧ್ಯತೆ ಪ್ರಭಾವದಿಂದಾಗಿ ಸ್ಥಾನ ಹಾಗೂ ಗ್ರಹ, ಆ ಸ್ಥಾನಕ್ಕೆ ಬಂದ ಬೇರೆ ಗ್ರಹದ ಪರಿಣಾಮದಿಂದಾಗಿ ಮನೆಗೆ ಯಾರಾದರೂ ಬೇರೆಯವರು ಸ್ವಲ್ಪ ಕೋಪಿಷ್ಠರು ಬಂದರೆ ವಾತಾವರಣ ಸ್ವಲ್ಪ ಹಾಗಿರುತ್ತೆ ನೋಡಿ. ಹಾಗಾಗುತ್ತೆ. ಸೌಮ್ಯವಾಗಿರ್ತಕ್ಕಂಥವ್ರ ಮನೆಯಲ್ಲೂ ಉಗ್ರವಾದವರು ಬಂದರೆ ಅಲ್ಲೊಂದು ಜಗಳ ಆಗದೇ ಇರುತ್ತೆ, ಸಣ್ಣದ ಜಗಳ. ಹಾಗೆ ಆ ರೀತಿಯ ಒಂದು ತಲ್ಲಣ ಉಂಟಾಗೋ ಸಾಧ್ಯತೆ ಇರುತ್ತದೆ. ಇದು ಮನಸ್ಸಿನ ಮೇಲೆ ಒಂದು ರೀತಿಯ ಎಂಥವ್ರಿಗೂ ಒಂದು ತರಂಗ ಏಳುತ್ತೆ, ಬೇಡದ ತರಂಗಗಳು. ತನ್ಮೂಲಕ ವಾತಾವರಣ ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ಇಂಥ ಗ್ರಹಗಳ ಪ್ರಭಾವ ಉಂಟಾಗುವ ವೇಳೆಯಲ್ಲಿ ನಾವು ಹೆಚ್ಚು ಧ್ಯಾನ, ಅನುಷ್ಠಾನ ಅಥವಾ ಸೆಲ್ಫ್ ಕಂಟ್ರೋಲ್, ಅದನ್ನು ಧ್ಯಾನ ಅನ್ನತ್ತೆ ಯೋಗಶಾಸ್ತ್ರ. ಇನ್ನು ಕೆಲವರು ಅದನ್ನು ಅಂಥದ್ದೆಲ್ಲ ನನಗೆ ಆಸಕ್ತಿ ಇಲ್ಲ, ನನಗೆ ಗೊತ್ತಿದೆ ಅಂತ, ಅದನ್ನು ಆಯಿತು, ಅದು ಆ ಹೆಸರಲ್ಲೇ ಕರೆದುಕೊಳ್ಳಿ. ಸೆಲ್ಫ್ ಕಂಟ್ರೋಲ್ ಮಾಡ್ತೀನಿ, ನಂಗೆ ಶಕ್ತಿ ಇದೆ, ಬಹಳ ಸಂತೋಷ, ನೀವು ದೈವಿ ಪುರುಷರು ಆಗಿದ್ದರೆ. ಹೀಗೆ ಅಂತೂ ನಮ್ಮನ್ನು ನಾವು ಒಂದು ಚೌಕಟ್ಟಿನಲ್ಲಿ ಇಟ್ಕೊಳ್ಬೇಕಾದ ಪರಿಸ್ಥಿತಿ ಈ ದಿವಸದಿಂದ ನಿರ್ಮಾಣವಾಗುತ್ತೆ. ಶನಿವಾರ ದಿವಸ ಕುಜನ ಪರಿವರ್ತನೆ. ಅವರಿಬ್ಬರು ಮೊದಲೇ ಶತ್ರುಗಳು. ಹಾಗಂತ ಏನೂ ಶನೈಶ್ಚರನ ದೃಷ್ಟಿ ಬೀಳುತ್ತೆ ಕುಜನಿಗೆ. ಹೀಗಾಗಿ ಶನಿ ದೃಷ್ಟಿ ಕುಜನ ಮೇಲೆ ಬಿದ್ದಾಗಲೂ ಸ್ವಭಾವಗಳು ವ್ಯತಿರಿಕ್ತವಾಗಿಬಿಡುತ್ತೆ. ಹೀಗಾಗಿ ಇದನ್ನೆಲ್ಲ ಗಮನಿಸ್ಕೊಂಡು ರಾಶಿಯ ಫಲ ಏನಿದೆ, ಯಾರಿಗೆ ಯಾವ್ಯಾವ ಥರ ಅನುಕೂಲಗಳೋ ಅಥವಾ ಅನಾನುಕೂಲಗಳೋ, ಅವುಗಳಿಗೆ ಪರಿಹಾರ ಇತ್ಯಾದಿ ಎಲ್ಲ ಗಮನಿಸೋಣ. ಅಂತೂ ಈ ಪರಿವರ್ತನೆ ಕಾಲದಲ್ಲಿ ನಾವು ಏನು ಮಾಡಬಹುದಪ್ಪ ಮನಸ್ಸು ಕೆರಳದೇ ಇರಲಿಕ್ಕೆ ಅಂತಂದರೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ತೊಗರಿ ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು, ಬೆಲ್ಲ ದಾನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವಿಷ್ಣು ಸನ್ನಿಧಾನಕ್ಕೂ ಆಗಬಹುದು. ವಿಷ್ಣು ಸನ್ನಿಧಾನಕ್ಕೆ ತೊಗರಿ ಸಮರ್ಪಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದು ನಿಮ್ಮ ಮನಸ್ಸಿನಲ್ಲಿ ಬೇಡದ ಅನಗತ್ಯ ವಿಚಾರಗಳ ಚರ್ಚೆ ಅಥವಾ ಇನ್ನೇನು ಆ ಕುತೂಹಲ ಹುಟ್ಟು ಹಾಕದೆ ನಮ್ಮನ್ನು ಒಂದು ಚೌಕಟ್ಟಲ್ಲಿಟ್ಟಿರುತ್ತೆ. ಕುತೂಹಲ ಇದೆಯಲ್ಲ,
ಅದು ಒಳ್ಳೆಯ ಕುತೂಹಲವಾದರೆ ಸಂತೋಷ, ಕೆಟ್ಟ ಕುತೂಹಲ ಇರುತ್ತೆ. ಅವ್ರ ಮನೇಲಿ ಏನಾಯಿತು, ಅವ್ರಿಗೆ ಏನಾಯ್ತು, ಈ ಥರದ್ದು ಬಹಳ ಇರುತ್ತೆ. ಅದನ್ನು ನಾನು ವಿವರಿಸಬೇಕಾಗಿಲ್ಲ. ಯಾರ್ಯಾರಿಗೆ ಕುತೂಹಲ ಇದೆಯೋ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಬೇರೆಯವ್ರ ವಿಚಾರದಲ್ಲಿ, ಬೇರೆಯವರ ಇವುಗಳಲ್ಲಿ ಅವುಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಪಾಲ್ಗೊಳ್ಳೋದು ಚೆನ್ನಾಗಿರಲ್ಲ. ಅಂಥ ಕುತೂಹಲ ಹುಟ್ಟಾಕ್ತಾನೆ ಕುಜ. ಹೀಗಾಗಿ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಹಾಗಾಗಿ ದೇವತಾ ಆರಾಧನೆಗಳು ಬಹಳ ಒಳ್ಳೆಯದು. ಅದರಿಂದ ಸ್ವಲ್ಪ ಮಟ್ಟಿಗೆ ಬೇಡ ಅಂತ ಅನಿಸುತ್ತೆ. ಅಂದರೆ ಆಲೋಚನೆಗಳು ಹೀಗಲ್ಲ ಅಂತ ನಮಗೆ ಮನವರಿಕೆ ಆಗುತ್ತೆ ಅಂತ ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, ಕುಜನ ಪರಿವರ್ತನೆಯಿಂದ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಹಾಗೂ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಟ್ರಿ. ಒಟ್ಟಿನಲ್ಲಿ ತಾಳ್ಮೆ ಇರಲಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಹರಿಕೃಷ್ಣ SR ಚಿಂತಾಮಣಿಯಿಂದ. ಇವರು ಹುಟ್ಟಿದ ದಿನಾಂಕ 8/11/1998, ಹುಟ್ಟಿದ ಸಮಯ 11 AM. ಇವರ ಪ್ರಶ್ನೆ, ಮದುವೆ ಮತ್ತು ಭವಿಷ್ಯದ ಜೀವನ ಹೇಗಿರುತ್ತೆ ಅಂತ ಕೇಳ್ತಿದ್ದಾರೆ. ಹರಿಕೃಷ್ಣ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದಲ್ವ, ಮುಂದೆ ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ತಾವು ಪ್ರಶ್ನೆ ಕಳಿಸಿರ್ತಕ್ಕಂಥದ್ದು ನಿಮ್ಮ ಪ್ರಶ್ನೆಯಲ್ಲಿ ಒಂದು ಸೂಕ್ಷ್ಮತೆ ಇದೆ, ಅದು ಅರ್ಥ ಆಗಿದೆ. ನೋಡಿ, ಇದು ಧನು ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಅವನು ವ್ಯಯದಲ್ಲಿದ್ದಾನೆ, ಅಷ್ಟಮಾಧಿಪತಿ ಚಂದ್ರ ಸಪ್ತಮದಲ್ಲಿದ್ದಾನೆ. ಹೀಗಾಗಿ ಏನಪ್ಪ ಇದು ಅಂತ ಅನಿಸಿರುತ್ತೆ, ಸಹಜ ಅದು. ಆದರೆ ಈ ಸಪ್ತಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ. ಹೀಗಾಗಿ ಇದನ್ನು ಬಲ ಅಂತ ನೀವು ತಗೊಳ್ಳಿ. ಲಗ್ನಾಧಿಪತಿಯಾಗಿರ್ತಕ್ಕಂಥವನು ತೃತೀಯ ಸ್ಥಾನದಲ್ಲಿದ್ದು, ಅದು ಕೂಡ ಒಳ್ಳೆಯ ಸ್ಥಾನ. ಅಲ್ಲಿ ನಿಂತು ಸಪ್ತಮ ಭಾವವನ್ನು ವೀಕ್ಷಿಸ್ತಾನೆ. ಹೀಗಾಗಿ ಅಷ್ಟಮಾಧಿಪತಿ ಚಂದ್ರ ಇರತಕ್ಕಂಥ ಆ ಸಪ್ತಮ ಸ್ಥಾನ ಏನಿದೆ, ಅಲ್ಲಿ ಅಷ್ಟಮಾಧಿಪತಿ ಚಂದ್ರ ಇದ್ದಾನೆ, ಸಹಜ ಅದು. ದುಸ್ಥಾನದ ಅಧಿಪತಿ ಯಾವ ಸ್ಥಾನದಲ್ಲಿರುತ್ತೋ ಆ ಭಾವ ನಷ್ಟ ಆಗುತ್ತೆ. ನಿಮಗೆ ಆ ಸಪ್ತಮಾಧಿಪತಿಯನ್ನು ವ್ಯಯದಲ್ಲಿದ್ದಾನೆ. ಹೀಗಾಗಿ ಭಾರ್ಯ ಸೌಖ್ಯ ಅಂತಕ್ಕಂಥದ್ದು ಗ್ರಹಗಳು ಇರುವ ಸ್ಥಿತಿ ಗಮನಿಸಿದ್ರೆ ಕಷ್ಟ ಇದೆ. ಸ್ವಲ್ಪ ಏನೋ ತೊಂದರೆ ತೊಡಕು ಇದನ್ನು ಸೂಚಿಸ್ತಾ ಇದೆ. ಆದರೆ ಇದಕ್ಕೆ ಗ್ರಹಶಾಂತಿ ಮಾಡಿಸಿ, ಬುಧ ಮತ್ತು ಚಂದ್ರಶಾಂತಿ ತಪ್ಪದೇ ಗ್ರಹ ಜಪಸಹಿತವಾಗಿ ಮಾಡಿಸಿ, ಅದು ಅನುಕೂಲ ಮಾಡುತ್ತೆ. ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂದರೆ, ಗುರುವಿನ ದೃಷ್ಟಿ ಇದೆಯಲ್ಲ, ನಿಶೇಷ ದೋಷ ಹರಣೆ ಶುಭವರ್ಧನೆ ಚ ವೀರ್ಯಂ ಗುರೋರಧಿಕಮಸ್ತ್ಯಖಿಲ ಗ್ರಹೇಭ್ಯ. ದೋಷ ಹರಣ ಮಾಡುವಲ್ಲಿ ಗುರುವಿಗೆ ವಿಶೇಷ ಸ್ಥಾನ ಇದೆ, ಶಾಸ್ತ್ರವು ಹೇಳಿದೆ ಅದನ್ನು. ಹೀಗಾಗಿ ಗುರುವಿನಿಂದ ಆ ದೋಷ ನಿವಾರಣೆ ಆಗುತ್ತೆ. ಧೈರ್ಯವಾಗಿರಿ, ವಿಶ್ವಾಸ ಇರಬೇಕು. ರಕ್ಷಿಷ್ಯತೀತಿ ವಿಶ್ವಾಸೋ ಅಂತ ಹೇಳುತ್ತೆ. ಹೀಗಾಗಿ ರಕ್ಷಣೆ ಮಾಡುತ್ತೆ ಈ ಆರಾಧನೆಗಳಿಂದ ಅನ್ನೋದು ನಂಬಿಕೆ ಇಟ್ಕೊಳ್ಳಿ. ಒಳ್ಳೆಯದಾಗ. ಶಾಸ್ತ್ರಿಗಳ ಮುಂದಿನ ಸಂದೇಶ ಚಿತ್ರದುರ್ಗದಿಂದ ಕೀರ್ತನ HS. ಇವರು ಹುಟ್ಟಿದ ದಿನಾಂಕ 19/12/2002, ಹುಟ್ಟಿದ ಸಮಯ 6:30 AM. ಇವರ ಪ್ರಶ್ನೆ, MBA ಪೂರ್ಣಗೊಂಡಿದೆ, ನನಗೆ ಯಾವಾಗ ಕೆಲಸ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಕೀರ್ತನ ಅವರ ಪ್ರಶ್ನೆ, ಅದು ಕೆಲಸ ಯಾವಾಗ ಸಿಗುತ್ತೆ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮಗೆ ಲಗ್ನದಲ್ಲೇ ಇದ್ದಾನೆ. ಬುಧಾದಿತ್ಯ ಯೋಗ ತುಂಬ ಚೆನ್ನಾಗಿದೆ. ತಾವೇನು ಅಧ್ಯಯನ ಮಾಡಿದ್ದೀರಾ ಆ ಅಧ್ಯಯನಕ್ಕೆ ಸಿಗಬೇಕಾದ ಪುರಸ್ಕಾರ, ಗೌರವ, ಹಣ ಇವೆಲ್ಲ ನಿಶ್ಚಯವಾಗಿ ಬರುತ್ತೆ ಮತ್ತು ಬರುತ್ತೆ. ಯೋಚನೆ ಮಾಡಬೇಡಿ. ನಿಮಗೆ ಯಾವಾಗ ಸಾಧ್ಯತೆ ಅಂತ ತಾವು ಕೇಳಿದ್ದೀರಾ. ನೋಡಿ, ಅಕ್ಟೋಬರ್ನಿಂದ ಡಿಸೆಂಬರ್ ವೇಳೆಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಆಗ ನಿಮಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾದ ಒಂದು ಒಳ್ಳೆಯ ಉದ್ಯೋಗ ಸಿಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಇನ್ನೂ ಶೀಘ್ರದಲ್ಲಿ ಆಗುತ್ತೆ. ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮೈಸೂರಿಂದ ಪದ್ಮಾವತಿ. ಇವರು ಹುಟ್ಟಿದ ದಿನಾಂಕ 12/6/1970, ಹುಟ್ಟಿದ ಸಮಯ 5:30 6:30 PM. ಇವರ ಪ್ರಶ್ನೆ, ಮನೆ ನಿರ್ಮಾಣ ಮಾಡಲು ಸಾಧ್ಯ ಇದೆಯಾ, ಭವಿಷ್ಯದ ಬಗ್ಗೆ ತಿಳಿಸಿ ಅಂತಿದ್ದಾರೆ. ಪದ್ಮಾವತಿಯವರ ಪ್ರಶ್ನೆ ಮನೆ ನಿರ್ಮಾಣದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಷಷ್ಠದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಗ್ರಹಗಳಿಗೆ ಬಲವಿಲ್ಲದಾಗ ಅದು ತುಂಬ ಕಷ್ಟವಾಗುತ್ತೆ. ಶನೈಶ್ಚರನ ದಶೆ ಶನಿ ಭುಕ್ತಿ ನಡೀತಾ ಇದೆ ಈಗ ನಿಮಗೆ. ನೋಡಿ, 2028 ಅದಾದ ಮೇಲೆ ಲಾಭಾಧಿಪತಿ ಕಾಲ ಶುರುವಾಗುತ್ತೆ ಬುಧನದ್ದು. ಆ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಅವಕಾಶ ಸೂಚಿಸ್ತಾ ಇದೆ. ಮನೆ ವಿಚಾರಕ್ಕೆ ಸ್ವಲ್ಪ ನೀವು ತಲೆ ಕೆಡಿಸ್ಕೋತೀರಾ ಮತ್ತು ಅದು ನಿಮಗೆ ಭಾರವಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಮನೆ ಕಟ್ಟಬೇಕು ಅಂದರೆ ನಮಗೆ ಭೂವರಾಹಸ್ವಾಮಿಯ ಕೃಪೆ ಬೇಕು. ಸಾಧ್ಯವಾದರೆ ಒಂದು ಸಲ ಭೂವರಾಹಸ್ವಾಮಿ ಸನ್ನಿಧಾನಕ್ಕೆ ಹೋಗಿ, ನಮ್ಮ ಮಂಡ್ಯ ಸಮೀಪದಲ್ಲಿ ಇದೆಯಲ್ಲ,
ಅಲ್ಲಿಗೆ ಹೋಗಿ ಒಂದು ನಮಸ್ಕಾರ ಸಲ್ಲಿಸಿ ನಿಮ್ಮ ಇಷ್ಟಾರ್ಥವನ್ನು ಅಲ್ಲಿ ನಿವೇದನೆ ಮಾಡಿಕೊಳ್ಳಿ. ಭಗವತ್ ಕೃಪೆಯಿಂದ ಬೇಗ ಆಗಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬಹುಶಃ ಜಯರಾಮ್ ಅವರ ಪತ್ನಿ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಉಡುಪಿಯಿಂದ ಇವರು ಹುಟ್ಟಿದ ದಿನಾಂಕ 22/3/1968, ಹುಟ್ಟಿದ ಸಮಯ 11:04 PM. ಇವರ ಪ್ರಶ್ನೆ, ಇವರಿಗೆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ರಾತ್ರಿ ಕನ್ಸಲ್ಲಿ ಮಾತಾಡ್ತಾರೆ, ಮುಂದಿನ ಭವಿಷ್ಯ ಮಕ್ಕಳ ಕಾಳಜಿ ಯಾವುದ್ರ ಬಗ್ಗೆನೂ ಚಿಂತನೆ ಇಲ್ಲ, ದಯವಿಟ್ಟು ಪರಿಹಾರ ತಿಳಿಸಿ ಅಂತಿದ್ದಾರೆ. ಜಯರಾಮ್ ಅವರ ಕುರಿತಾಗಿ ಪ್ರಶ್ನೆ ಕಳಿಸಿದ್ದಾರೆ ಪಾಪ. ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಶ್ಚಿಕ ಲಗ್ನವಾಗಿದೆ. ಲಗ್ನಾಧಿಪತಿ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಚಂದ್ರ ಇಲ್ಲಿ ಅವನು ಮಾಂದ್ಯಯುಕ್ತನಾಗಿದ್ದಾನೆ. ಚಂದ್ರ ಇಲ್ಲಿ ಸಾಮಾನ್ಯವಾಗಿ ನೋಡಿ, ಚಂದ್ರನಿಗೆ ಗುರುದೃಷ್ಟಿ ಇದೆ, ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಇವರಿಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ. ನೋಡಿ, 2027 ಮುಂದಿನ ವರ್ಷ ಅಕ್ಟೋಬರ್ವರೆಗೆ ಸ್ವಲ್ಪ ಅನಾನುಕೂಲ ಇದೆ. ಹೀಗಾಗಿ ಇದಕ್ಕೆ ಏನು ಪರಿಹಾರ ನೋಡಿ, ಯಾದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಈ ಮಂತ್ರವನ್ನು ಅವರಿಗೆ ಪ್ರತಿ ದಿವಸ ಹೇಳ್ಕೊಳ್ಳೋಕ್ಕೆ ಹೇಳಿ. ಮತ್ತು ಒಳ್ಳೆ ನ್ಯೂರಾಲಜಿಸ್ಟ್ ಅವರನ್ನು ಸಂಪರ್ಕ ಮಾಡಿ, ಆ ರಾತ್ರಿ ನಿದ್ರೆ ಅದು ಕಾರಣ ನರಮಂಡಲದ ಸಮಸ್ಯೆಗಳು ಮತ್ತು ಚಂದ್ರ ಬಲಹೀನನಾಗಿದ್ದರೆ ಮಾನವ ಜೊತೆಗೆ ಸೇರಿದ ಸಹಜ ಹಾಗಾಗತ್ತೆ. ಚಂದ್ರನಿಗೆ ಹೇಳಿದೆ ನಿದ್ರಾಹೀನತೆ, ಚಂದ್ರ ಪಾಪಗ್ರಹಗಳ ಜೊತೆಗಿದ್ದಾಗ ಹೀಗಾಗುತ್ತೆ. ಶನಿ ದೃಷ್ಟಿ ಇದೆ ಚಂದ್ರನಿಗೆ. ಇದು ಶನಿಯುತಿ ಮತ್ತು ಶನಿ ದೃಷ್ಟಿ ಇದ್ದಾಗ ತುಂಬ ಕೊರಗೋದು, ತುಂಬ ಆಲೋಚನೆ ಇದೆಲ್ಲ ಉಂಟಾಗುತ್ತೆ. ಏಕಾಂತತೆ, ಒಬ್ಬರೇ ಇರಬೇಕನ್ಸೋದು, ಈ ಥರದ್ದೆಲ್ಲ ಶುರುವಾಗುತ್ತೆ. ಹೀಗಾಗಿ ಆ ನಿದ್ರಾರೂಪೇಣ ಸಂಸ್ಥಿತ ಆ ಮಂತ್ರ ಹೇಳ್ಕೊಳ್ಳೋದು ಮತ್ತು ದುರ್ಗಾ ಕವಚವನ್ನು ಪ್ರತಿ ದಿವಸ ಅವರು ಹೇಳ್ಕೊಳ್ಳಿ. ಇದರಿಂದ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಹಾಲಿನ ಅಭಿಷೇಕ ಮಾಡಿಸಿ ಆ ತೀರ್ಥವನ್ನು ಕುಡಿಸೋರು ಆಗುತ್ತೆ. 6 ತಿಂಗಳ ನಿರಂತರವಾಗಿ ಇದನ್ನು ಮಾಡಿ. ಇದ್ರ ಜೊತೆಗೆ ಆ ಡಾಕ್ಟರ್ನ ವೈದ್ಯರನ್ನು ಭೇಟಿ ಮಾಡಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕುಜನ ಸಂಕ್ರಮಣ ಇದೆ. ಮೇಷರಾಶಿಯಲ್ಲಿ ಕುಜ ಈಗ ಪ್ರೆಸೆಂಟ್ ಇದ್ದಾನೆ. ಕುಜನ ಪರಿವರ್ತನೆ ಆಗುತ್ತೆ, ವೃಷಭ ರಾಶಿಗೆ ಬಂದು ತಲುಪ್ತಾನಾತ. ಇನ್ನು ಮಿಥುನ ರಾಶಿಯಲ್ಲಿ ರವಿ ಬುಧ ಜೊತೆಗೆ ಈ ದಿವಸ ಮಾಂದಿ ಉದಿಯಾಗಿದೆ. ಇನ್ನು ಶುಕ್ರ ಬುಧರು ಒಟ್ಟಾಗಿದ್ದಾರೆ, ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಇರತಕ್ಕಂಥದ್ದು ಈ ದಿವಸ ಕೇತುವಿನ ಜೊತೆಗೆ ಚಂದ್ರನೂ ಇದ್ದಾನೆ, ಅದು ಸಿಂಹ ರಾಶಿಯಲ್ಲಿ. ಇನ್ನು ರಾಹು ಇರತಕ್ಕಂಥದ್ದು ಕುಂಭದಲ್ಲಿ, ಮೀನದಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿವರೆಗೆ ನೋಡಿ, ದ್ವಿತೀಯಕ್ಕೆ ಕುಜನ ಪ್ರವೇಶವಾದಾಗ ವಾಕ್ಕಲಹ, ಮಾತಿನ ತುದಿಗೆ ಕೋಪ ಎಲ್ಲಿದೆಯೋ ಗೊತ್ತಿಲ್ಲ, ಬಂದು ನಾಲಿಗೆ ಮೇಲೆ ಸೇರಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಕುಟುಂಬದವ್ರ ಜೊತೆಗೆ ಘರ್ಷಣೆಗಳು, ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಗುಂಪು ಘರ್ಷಣೆಯೋ ಮತ್ತೊಂದು ಮಗದೊಂದು ಮನೆಗೆ ಬಂದುಬಿಡುತ್ತೆ ಕಂಪ್ಲೇಂಟು. ಹೀಗಾಗಿ ಎಚ್ಚರಿಕೆ ಬೇಕು. ಇದಕ್ಕೇನಪ್ಪ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಅಭಿಷೇಕ ತೀರ್ಥ ಸೇವನೆ ಮಾಡೋದು ತುಂಬ ಒಳ್ಳೆಯದು, ಅದರಿಂದ ಸಹಾಯವಾಗುತ್ತೆ. ಉಳಿದ ಹಾಗೆ ಈ ದಿವಸ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಗಂಟಲು ಮತ್ತು ಕಿವಿ ಸಮಸ್ಯೆ ಸೂಚಿಸ್ತಾ ಇದೆ, ಹುಷಾರು. ಈ ಸ್ನೇಹಿತರಿಂದ ತುಂಬ ಸಹಕಾರ ಚೆನ್ನಾಗಿದೆ. ಬಂಧುಗಳಲ್ಲಿ ಸ್ವಲ್ಪ ಮಟ್ಟಿಗಿನ ವಿಶ್ವಾಸ ಚೆನ್ನಾಗಿರುತ್ತೆ ಈ ದಿವಸ. ಆ ಮಟ್ಟಕ್ಕೆ ಸ್ವಲ್ಪ ಫಲ ಚೆನ್ನಾಗಿದೆ. ಸುಬ್ರಹ್ಮಣ್ಯನ ಆರಾಧನೆ ಬಹಳ ಒಳ್ಳೆಯದು, ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೋಡಿ, ಕುಜ ನಿಮ್ಮ ರಾಶಿಯಲ್ಲಿ ಪ್ರವೇಶ ಮಾಡಿದ್ರೆ ಸುಹೃತ್ಸು ವಿಷಮಾನ್ ಅಂತ ಹೇಳಿದೆ. ಸ್ನೇಹಿತರ ಜೊತೆಗೆ ಸ್ವಲ್ಪ ಜಗಳ ಕಲಹ ಆಗೋ ಸಾಧ್ಯತೆ ಸೂಚಿಸುತ್ತೆ. ಸ್ನೇಹಿತರ ಜೊತೆಗೂ ಬಂಧುಗಳ ಜೊತೆಗೂ ಸ್ವಲ್ಪ ಹುಷಾರಾಗಿರಿ. ಯಾರು ಆತ್ಮೀಯರೋ ಅವ್ರ ವಿರುದ್ಧವೇ ತಿರುಗಿ ಬಿದ್ದುಬಿಡ್ತಕ್ಕಂಥದ್ದು, ಅಥವಾ ಅವರೇ ನಿಮ್ಮ ವಿರುದ್ಧ ತಿರುಗಿ ಬಿದ್ದುಬಿಡೋ ಸಾಧ್ಯತೆಗಳಿರುತ್ತೆ. ಆತ್ಮೀಯರ ಜೊತೆಗೆ ಜಗಳ ಕಲಹ, ಆತ್ಮೀಯರಿಂದಾಗಿ ನಷ್ಟ ಸಂಭವ ಇದನ್ನು ಸೂಚಿಸ್ತಾ ಇದೆ. ಮತ್ತು ಮನಸ್ಸು ತುಂಬ ವಿಪ್ಲವ ಆಗುತ್ತೆ. ಈಗಿದ್ದು ಕ್ಷಣಚಿತ್ತಂ ಕ್ಷಣಪಿತ್ತಂ ಅಂತಾರಲ್ಲ, ಒಂದು ಕ್ಷಣ ಇದ್ದ ಬುದ್ಧಿ ಇನ್ನೊಂದು ಕ್ಷಣಕ್ಕೆ ಆಗಲೇ ಹಾಗೆ ಹೇಳಿದೆ, ಈಗ ಬೇರೆ ಥರ ಹೇಳ್ತೀವಿ, ಹಂಗಾಗುತ್ತೆ ಮನಸ್ಸು. 2-3 ರೀತಿಯಲ್ಲಿ ಆಲೋಚನೆಗಳು, ಹೊಯ್ದಾಟಗಳು ಆಗಿಬಿಡುತ್ತೆ. ಮತ್ತು ಈ ದಿವಸ ನಿಮಗೆ ದ್ವಿತೀಯದಲ್ಲಿ ಮಾಂದಿ ಬೇರೆ ಇದೆ. ಹೀಗಾಗಿ ಸ್ವಲ್ಪ ನಿಮಗೂ ಕೋಪ ತಾಪ, ಕುಟುಂಬದವ್ರ ಜೊತೆಗೆ ಈ ಥರದ್ದೆಲ್ಲ ಸಾಧ್ಯತೆ ಇದೆ ಈ ದಿವಸ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಪ್ರಯಾಣ ಚೆನ್ನಾಗಿದೆ, ತೊಂದರೆ ಇಲ್ಲ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಅಲ್ಲೂ ತೊಂದರೆ ಇಲ್ಲ. ಮತ್ತು ಈ ದಿವಸ ವೃತ್ತಿಯಲ್ಲಿ ಸಹಕಾರ ಇತ್ಯಾದಿ ಇದೆ. ಪ್ರಾರ್ಥನೆಗೆ ನೀವು ಕೂಡ ಸುಬ್ರಹ್ಮಣ್ಯ ಕವಚ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಲಾಭಾಧಿಪತಿ ವ್ಯಯಕ್ಕೆ ಬಂದರೆ
ಲಾಭದಲ್ಲಿ ನಷ್ಟ ಉಂಟಾಗುತ್ತೆ, ವ್ಯಯ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಒಂದು ಆರೋಗ್ಯ ನಿಮಿತ್ತ ವ್ಯಯ ಸೂಚಿಸ್ತಾ ಇದೆ, ಇನ್ನೊಂದು ವ್ಯಾಪಾರದಿಂದ ತೊಂದರೆ ತೊಡಕು ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಹುಷಾರು. ಆದರೆ ನಿಮಗೆ ಹಣಕಾಸು ಏನು ಕೊರತೆ ಆಗೋದಿಲ್ಲ, ಒಂದು ನಷ್ಟ ದೊಡ್ಡ ಆ ಪ್ರಮಾಣದಲ್ಲಿ ಬರೋ ನಿರೀಕ್ಷಿತ ಮಟ್ಟ ತಲುಪಲ್ಲ ಅಷ್ಟೇ. ಆದರೆ ಕುಟುಂಬ ಸೌಖ್ಯತೆ, ಮಾತಿನ ಕೌಶಲ್ಯ ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಇನ್ನು ಸ್ನೇಹಿತರ ಸಹಾಯ ಅನುಕೂಲಕರವಾಗಿರ್ತದೆ. ಇನ್ನು ವೃತ್ತಿಯಲ್ಲೂ ತೊಂದರೆ ಇಲ್ಲ, ಅನುಕೂಲದ ವಾತಾವರಣ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಕರ್ಮಾಧಿಪತಿ ಲಾಭಕ್ಕೆ ಬರ್ತಾ ಇದ್ದಾನೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಸ್ಥಾನಮಾನ, ಗೌರವ ಅಥವಾ ಇನ್ಯಾವುದೋ ಒಂದು ಹೊಸ ಅವಕಾಶವೇ ಸಿಕ್ಬಿಡ್ತಕ್ಕಂಥ ಸಾಧ್ಯತೆ, ಪ್ಯಾರಲಲ್ ಇನ್ಕಮ್ ಹೆಚ್ಚಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ, ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸಗಳು ಚೆನ್ನಾಗಿದ್ದಾವೆ, ಹೆಚ್ಚಿನ ಫಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಬಲ, ಪವರ್ ಸಿಗುತ್ತೆ. ನಿಮಗೆ ಆಡಳಿತ, ಅಧಿಕಾರ ಇವುಗಳಿಂದಾಗಿ ಸ್ವಲ್ಪ ದರ್ಪವು ಬಂದ್ಬಿಡೋ ಸಾಧ್ಯತೆ ಇರ್ತದೆ, ಹುಷಾರು. ಅಲ್ಲಿ ನಮಗೆ ಶಕ್ತಿ ಬಂದವನಿಗೆ ಕ್ಷಮಾಗುಣ ಹೆಚ್ಚಾಗಬೇಕಂತೆ. ಹೀಗಾಗಿ ಅಧಿಕಾರ ಬಂದ ಮೇಲೆ ಸ್ವಲ್ಪ ವಿನಮ್ರತೆ ಜಾಸ್ತಿ ಆಗಬೇಕು, ಕಾಳಿದಾಸನ ಮಾತಿದು. ಹೀಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ಹಿಡಿತಾ ಇರಲಿ. ಇನ್ನು ಉಳಿದ ಹಾಗೆ ಸಹಾಯ ಚೆನ್ನಾಗಿದೆ, ಅದೃಷ್ಟ ದೈವಾನುಕೂಲ ಚೆನ್ನಾಗಿರ್ತದೆ, ಲಾಭವನ್ನು ಕಾಣ್ತೀರ ಈ ದಿವಸ. ವ್ಯಾಪಾರಿಗಳಿಗೆ, ಅದರಲ್ಲೂ ಈ ಸ್ಟೇಷನರಿ ಇತ್ಯಾದಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ವ್ಯಯ ಜಾಸ್ತಿ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ, ಕುಜ ಭಾಗ್ಯಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ನಿಮಗೆ ತೊಡಕು, ತೊಂದರೆ, ಅದೃಷ್ಟಹೀನತೆ ಅಂತೀವಲ್ಲ ಆ ರೀತಿಯ ಒಂದು ಸಾಧ್ಯತೆ, ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ, ಹುಷಾರು. ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲ. ಈ ದಿವಸ ಸ್ವಲ್ಪ ಹಿನ್ನಡೆ, ಸ್ವಲ್ಪ ವಿಘ್ನಗಳು ಸೂಚಿಸಬಹುದು, ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಲ್ಲ. ಇನ್ನು ವ್ಯಾಪಾರದಲ್ಲಂತೂ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ತುಲಾರಾಶಿಯವರಿಗೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ. ಹೀಗಾಗಿ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪವೋ ಅಥವಾ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅದು ರಂಧ್ರಸ್ಥಾನ, ಮಲಿನ ಸ್ಥಾನ ಅಂತ. ಹೀಗಾಗಿ ಮನಸ್ಸು ಸ್ವಲ್ಪ ಚಿತ್ತೋತ್ಥಾದ ಅಧಿಪತಿ ಅಷ್ಟಮಕ್ಕೆ ಹೋದರೆ ಮನಸ್ಸು ಕೆರಳಿ ಹೋಗುತ್ತೆ, ಬೇಡದ ಆಸಕ್ತಿಗಳು ಹೆಚ್ಚಾಗುವ ಸಾಧ್ಯತೆ, ತನ್ಮೂಲಕ ಹಣ ನಷ್ಟ, ಮಾನ ನಷ್ಟ, ಈ ಸಾಧ್ಯತೆಗಳು. ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ, ಜಾಗ್ರತೆ ಬೇಕು, ಅದನ್ನು ಸೂಚಿಸ್ತಾ ಇದೆ. ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿಸಿ, ತುಂಬ ಒಳ್ಳೆಯದು. ಧನಾಧಿಪತಿ, ಹಣ ಖರ್ಚು ಮಾಡ್ಕೊಳ್ತೀರಾ ಅಂದರೆ ವ್ಯಸನ, ಬೇಡದ ಕಾರಣಗಳಿಗೆ ಹಣ ಖರ್ಚಾಗ್ಬಿಡುತ್ತೆ, ಹುಷಾರು. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ, ಹೊಸ ಅವಕಾಶ ಅಥವಾ ನಿಮ್ಮ ಪ್ರತಿಭಾಶಕ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ, ದೈವಾನುಕೂಲವೂ ಇದೆ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯನ ಆರಾಧನೆ ತುಂಬ ಒಳ್ಳೆಯದು, ತಪ್ಪದೇ ಪ್ರತಿ ದಿವಸ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಸಪ್ತಮದಲ್ಲಿದ್ದಾಗ ಬಯಕೆಗಳು ಕೆರಳುತ್ತೆ, ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಕೊನೆಗೆ ಯಾವ ತಗೊಳ್ಳೋಕ್ಕೂ ಆಗಲ್ಲ, ಹಾಗಾಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಆಲೋಚನೆ, ನಿಮ್ಮ ಸೆಲ್ಫ್ ಕಂಟ್ರೋಲ್ ಬಹಳ ಮುಖ್ಯವಾಗಬೇಕಾಗುತ್ತೆ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಈ ದಿವಸ ಅನುಕೂಲದ ವಾತಾವರಣ ಇದೆ, ಸ್ತ್ರೀಯರಿಗೆ ಪೌರುಷ ಪರಾಕ್ರಮ ಸೂಚಿಸ್ತಾ ಇದೆ ಈ ದಿವಸ, ಮತ್ತು ಸ್ನೇಹಿತರು, ಬಂಧುಗಳ ಸಹಾಯ ಇತ್ಯಾದಿ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ, ಸಂಗಾತಿಯಿಂದ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳಿಂದ ಸಹಾಯ ಚೆನ್ನಾಗಿದೆ. ಕುಜ ಷಷ್ಠಕ್ಕೆ ಹೋಗ್ತಕ್ಕಂಥದ್ದು ಏನೂ ತೊಂದರೆ ಇಲ್ಲ, ನಿಮಗೆ ಸ್ವಲ್ಪ ಆರೋಗ್ಯದ ವಿಚಾರದ ಸ್ವಲ್ಪ ಹುಷಾರು, ಉಳಿದ ಹಾಗೆ ಅನುಕೂಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ಸುಬ್ರಹ್ಮಣ್ಯ ಕವಚ ಹೇಳ್ಕೋಬಹುದು. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸಗಳು ತುಂಬ ಚೆನ್ನಾಗಿದೆ, ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ, ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಸಹಾಯ ಸಹಕಾರಗಳು ಸಿಗುತ್ತೆ, ತನ್ಮೂಲಕ ಒಂದು ಸಮಾಧಾನ ಸಿಗ್ತಕ್ಕಂಥದ್ದಿದೆ. ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೋಪ ತಾಪ, ಅವರ ವಿಚಾರದ ಸ್ವಲ್ಪ ಸಿಡುಕೋದು, ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ಕುಜ ಚತುರ್ಥ ಸ್ಥಾನಕ್ಕೆ ಹೋಗ್ತಾನೆ, ಹೀಗಾಗಿ ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇರ್ತದೆ, ಹೀಗಾಗಿ ಹುಷಾರು, ಎಚ್ಚರ ಇರಲಿ. ಇನ್ನು ಉಳಿದ ಹಾಗೆ ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ ದಿವಸ, ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು
ಮೀನರಾಶಿಯವರಿಗೆ ಧೈರ್ಯ ಪರಾಕ್ರಮಗಳ ದಿವಸವಾಗಿದೆ. ಅಂಥದ್ದನ್ನು ಶಕ್ತಿಯಿಂದ ಗೆಲ್ತೀನಿ ಅಂತಕ್ಕಂಥ ಒಂದು ವಿಶ್ವಾಸ ಬರುತ್ತೆ. ಸ್ನೇಹಿತರ ಸಹಾಯ, ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರು. ಉಳಿದ ಹಾಗೆ ಪ್ರತಿಭೆ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಇದೆ, ಹೀಗೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನಿಮಗೆ ವಿಷ್ಣು ಪ್ರಾರ್ಥನೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಭದ್ರಾಯ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಮಂಗಳವಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ 12 ರಾಶಿಗಳ ಜೊತೆಗೆ ವೀಕ್ಷಕರು ಕಳಿಸಿದ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.